ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ HK's ವರ್ಲ್ಡ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಹಾಗೆ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇಂದಿನ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ. ಸೊ ಇಂದಿನ ವಿಡಿಯೋ ನಾವು ಯಾವ ರೀತಿ ರಂಜಾನ್ ಹಬ್ಬ ಆಚರಣೆ ಮಾಡಿದ್ವಿ ಅನ್ನೋದಾಗಿರುತ್ತೆ. ಐ ಹೋಪ್ ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ನಾನು. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾವು ಇಡೀ ರಂಜಾನ್ ತಿಂಗಳು ಉಪವಾಸ ಇರ್ತೀವಿ. ಅದಾದ ನಂತರನೇ ನಾವು ಹಬ್ಬ ಮಾಡೋದು. ಹಾಗಾದರೆ ನಾವು ಹಬ್ಬದ ಪ್ರಿಪ್ರೇಷನ್ ಯಾವ ರೀತಿ ಮಾಡ್ತಾ ಇದ್ದೀವಿ ಅನ್ನೋದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಆ್ಯಕ್ಚುಲಿ ನಾನು ಹಬ್ಬ ಆಚರಣೆ ಮಾಡೋದು ನಮ್ಮ ಮಾವನ ಮನೇಲೆ, ಅಂದರೆ ನಮ್ಮ ಅಮ್ಮನ ತಮ್ಮ ಅವ್ರ ಮನೇಲೆ ನಾವೆಲ್ಲರೂ ಒಟ್ಟಿಗೆ ಸೇರಿ ಹಬ್ಬ ಆಚರಿಸ್ತೀವಿ. ಇವಾಗ ನಮ್ಮ ಫ್ಯಾಮಿಲಿಯವರೆಲ್ಲ ಏನಂದರೆ ಅವರವರ ಮನೆಯಲ್ಲಿ ಹಬ್ಬ ಮುಗಿಸ್ಕೊಂಡು ಎಲ್ಲರೂ ಸಂಜೆ ಒಟ್ಟಿಗೆ ಎಲ್ಲರೂ ಸೇರಿ ಬರೋದು ನಮ್ಮ ಮಾವನ ಮನೆಗೆ. ಅಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿ ನಾವು ಎಂಜಾಯ್ ಮಾಡ್ತೀವಿ. ಸೊ ಅದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಹಾಗಾದರೆ ನಾವು ಯಾವ ರೀತಿ ಹಬ್ಬ ಆಚರಣೆ ಮಾಡಿದ್ವಿ ಅನ್ನೋದನ್ನ ನೋಡೋಣ. ನಮ್ಮನೇಲಿ ಇವತ್ತು ಹಬ್ಬದ ಅಡುಗೆ ಮಧ್ಯಾಹ್ನದ್ದು ಮಟನ್ ಬಿರಿಯಾನಿ, ಹಾಗೆ ಮೊಸರು ಬಜ್ಜಿ, ಮತ್ತು ಸ್ವೀಟಲ್ಲಿ ಜಾಮೂನ್, ಹಾಗೆ ಚೈನಾ ಗ್ರಾಸ್, ಮತ್ತು ಶೀರ್ ಹುರ್ಮ ಅಂದರೆ ಶಾವಿಗೆ ಪಾಯಸ. ಅದನ್ನು ಸ್ವಲ್ಪ ತೆಳ್ಳಗೆ ಮಾಡ್ತಾರೆ, ಕೋವಾ ಎಲ್ಲ ಹಾಕಿ, ತುಂಬ ಚೆನ್ನಾಗಿರುತ್ತೆ. ಮಧ್ಯಾಹ್ನದ ಅಡುಗೆ ಎಲ್ಲ ರೆಡಿ ಆದಮೇಲೆ ನಾವೆಲ್ಲರೂ ಒಟ್ಟಿಗೆ ಕೂತು ಊಟ ಮಾಡಿದ್ವಿ. ಅದಾದಮೇಲೆ ನಮ್ಮ ಅತ್ತೆ ಮಗಳ ಕಡೆ ಏನೋ ಮಾಡ್ತಾ ಇದ್ಲು. ಸೊ ಏನು ಮಾಡ್ತಿದ್ದಾಳೆ ನೋಡೋಣ. ಏನೋ ರೆಡಿ ಮಾಡ್ತಿದ್ದಾಳೆ ಅವಳು ಆ್ಯಕ್ಚುಲಿ. ವಾವ್, ಚಂದ್ರ! ಇನ್ನೂ ರೆಡಿ ಮಾಡ್ತಾ ಇದ್ದಾಳೆ ಅವಳು ಆ್ಯಕ್ಚುಲಿ. ಇನ್ನು ಕಾಟನ್ ಎಲ್ಲ ಅಂಟಿಸ್ಬೇಕು, ಇದಕ್ಕೆ ರೆಡಿ ಆಗ್ತಾ ಇದೆ. ಹಾಗೆ ನಮ್ಮ ಚಿಕ್ಕಮ್ಮನೂ ಹೆಲ್ಪ್ ಮಾಡ್ತಾ ಇದ್ದಾರೆ ನೋಡಿ ಅವಳಿಗೆ, ಬೇಗ ಕೆಲಸ ಆಗಲಿ ಅಂತ. ಅವ್ರ ಅಪ್ಪನೂ ಹೆಲ್ಪ್ ಮಾಡ್ತಾ ಇದ್ದಾರೆ, ಮಗಳು ಬೇಗ ಕೆಲಸ ಮುಗಿಸ್ಲಿ ಎಲ್ಲರೂ ಬಂದ್ಬಿಡ್ತಾರೆ ಅಂತ. ನೋಡಿ ಅವರೆಲ್ಲ ಸ್ಕ್ರೀನ್ ಹಾಕ್ತಾ ಇದ್ದಾರೆ ಅವರಪ್ಪ. ಹಾಗೆ ಸ್ವಲ್ಪ ಬೆಲೂನ್ಸ್ ಎಲ್ಲ ತರಿಸಿದ್ದಾಳೆ, ಎಲ್ಲ ನೀಟಾಗಿ ಡೆಕೋರೇಟ್ ಮಾಡೋಕ್ಕೆ. ನೋಡೋಣ ಏನೇನು ಮಾಡ್ತಾಳೆ. ಅದ್ರ ಜೊತೆಗೆ ನಕ್ಷತ್ರಗಳನ್ನು ಮಾಡು ಅಂತ ಹೇಳಿದ್ದೀನಿ, ಟೈಮ್ ಆಗಬೇಕು, ನೋಡೋಣ. ಇನ್ನು ಸ್ಕ್ರೀನ್ ಎಲ್ಲ ಹಾಕಾದ್ಮೇಲೆ ನೋಡಿ ಇಲ್ಲಿ ಬಲೂನ್ಸ್ ಎಲ್ಲ ನೀಟಾಗಿ ಅಂಟಿಸ್ತಾ ಇದ್ದಾರೆ ಅವರಪ್ಪ ನೋಡಿ ಮಗಳಿಗೆ ಎಷ್ಟು ಹೆಲ್ಪ್ ಮಾಡ್ತಾ ಇದ್ದಾರೆ ಅಂತ. ಆ್ಯಕ್ಚುಲಿ ಪಾಪ ಮಗಳು ಇನ್ನೂ ರೆಡಿನೇ ಆಗಿಲ್ಲ, ಇದೆಲ್ಲ ಆದಮೇಲೆ ರೆಡಿ ಆಗ್ತೀನಿ ನಾನು ಅಂತ ಹೇಳಿದ್ಲು ಅವಳು. ಸೊ ಆಲ್ರೆಡಿ ಫ್ಯಾಮಿಲಿಯವರೆಲ್ಲ ಹೊರಟಿದ್ದಾರೆ, ಅವ್ರು ಬರೋಷ್ಟರಲ್ಲೇ ಕೆಲಸ ಮುಗಿಸ್ಕೊಬಿಡ್ಬೇಕು. ನೋಡಿ ಇಲ್ಲಿ ಚಂದ್ರನೆಲ್ಲ ಅಂಟಿಸ್ತಾ ಇದ್ದಾರೆ. ಬಟ್ ಇಲ್ಲಿ ನಕ್ಷತ್ರಗಳಿದ್ದಿದ್ರೆ ಇನ್ನೂ ಚೆನ್ನಾಗಿ ಕಾಣೋದು. ಬಟ್ ಸ್ಟಾರ್ಟ್ಸ್ ಮಾಡಲಿಕ್ಕೆ ಟೈಮ್ ಆಗಲಿಲ್ಲ, ಹಾಗಾಗಿ ಮಾಡಿಲ್ಲ. ಇದನ್ನೆಲ್ಲ ಫುಲ್ ರೆಡಿ ಆದಮೇಲೆ ನೋಡಿ ಇಲ್ಲಿ ಫೈನಲಿ ಎಲ್ಲ ರೆಡಿ ಆಯಿತು. ಸೊ ಇನ್ನು ಫ್ಯಾಮಿಲಿಯವರೆಲ್ಲ ಬಂದಮೇಲೆ ಅವ್ರ ಜೊತೆಗೆ ಸೇರಿ ಎಲ್ಲರೂ ಫೋಟೋಸ್ ತಗೋತೀವಿ. ಎಲ್ಲ ರೆಡಿ ಆಯಿತು. ಈ ಕಡೆ ಫ್ಯಾಮಿಲಿಯವರು ಸಹ ಬಂದರು. ಸೊ ಎಲ್ಲರೂ ಬಂದ ನಂತರ ಎಲ್ಲರೂ ವಿಶ್ ಮಾಡಿದ್ರು, ನಾವು ಸಹ ಅವರಿಗೆ ವಿಶ್ ಮಾಡಿ. ಅದಾದಮೇಲೆ ಈ ಹಬ್ಬಕ್ಕೆ ಎಲ್ಲರೂ ದುಡ್ಡು ಕೊಡ್ತಾರೆ ನಮಗೆ, ನಾವು ಸಹ ಅವ್ರಿಗೆ ದುಡ್ಡು ಕೊಡ್ತೀವಿ, ಇಲ್ಲ ಅಂದರೆ ಬಿಡಲ್ಲ. ಈ ಹಬ್ಬದಲ್ಲೇ ನಾವು ಕಿತ್ತಾಡಿ ದುಡ್ಡು ಇಸ್ಕೊಳ್ಳೋದು. ಸೊ ಅಷ್ಟು ಇಷ್ಟು ಅನ್ನೋ ಲೆಕ್ಕ ಇಲ್ಲ, ಅವ್ರು ಎಷ್ಟು ಕೊಡ್ತಾರೋ ಅಷ್ಟು. ಅದೇ ರೀತಿ ನಾವು ಅಷ್ಟೇ. ಈ ಹಬ್ಬದಲ್ಲಿ ಆ್ಯಕ್ಚುಲಿ ಅದೇ ಮೇನು, ಕಿತ್ತಾಡಾದರೂ ಸರಿ ನಾವು ದುಡ್ಡು ಇಸ್ಕೊತೀವಿ. ಸೊ ಅದೊಂಥರ ಚೆನ್ನಾಗಿರುತ್ತೆ, ತುಂಬ ಖುಷಿ ಇರುತ್ತೆ ಅದರಲ್ಲಿ. ಇನ್ನು ಅದಾದಮೇಲೆ ಎಲ್ಲರೂ ಸೇರಿ ಫೋಟೋಸ್ ಎಲ್ಲ ತಗೊಂಡ್ವಿ. ನೋಡಿ ಫ್ಯಾಮಿಲಿ ಎಲ್ಲ ತಗೊಂಡ್ವಿ. ಹಾಗೆ ಕಸಿನ್ಸ್ ಮತ್ತು ಸಿಸ್ಟರ್ಸ್ ಎಲ್ಲ ಸೇರಿ ತಗೊಂಡ್ವಿ. ಅದಾದ ನಂತರ ಫುಲ್ಲು ಎಲ್ಲರೂ ಅವ್ರವ್ರ ಫ್ಯಾಮಿಲಿ ಅವ್ರವರು ಸಪ್ರೇಟಾಗಿ ಅವ್ರು ತಗೊಂಡ್ರು. ಒಟ್ಟು ಎಲ್ಲರೂ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಸೊ ನಾವು ಎಲ್ಲರೂ ಒಟ್ಟಿಗೆ ಸೇರಿ ರಂಜಾನ್ ಹಬ್ಬನ ಈ ರೀತಿ ಆಚರಣೆ ಮಾಡಿದ್ದೀವಿ ನೋಡಿ ಫ್ರೆಂಡ್ಸ್. ಸೊ ಈ ಹಬ್ಬದ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋ ನಾವು ಎಲ್ಲಿಗೆ ಹೋಗಿದ್ವಿ, ಯಾವ ಪ್ಲೇಸ್ಗೆ ಹೋಗಿ ನಾವು ಎಂಜಾಯ್ ಮಾಡಿದ್ವಿ ಅನ್ನೋದಿರುತ್ತೆ, ಅದನ್ನು ತೋರಿಸ್ತೀನಿ. ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ನಾನು. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಓಕೆ, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಬಾಯ್.